ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿರುವುದರಿಂದ ರೈತರಲ್ಲಿ ಆತಂಕ ಮೂಡಿಸಿದೆ. 33 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಪ್ರಸ್ತುತ ಸುಮಾರು 24 ಟಿಎಂಸಿ ನೀರು ಮಾತ್ರ ಲಭ್ಯವಿದ್ದು, ಕಾಲುವೆ ನೀರನ್ನು ಅವಲಂಬಿಸಿರುವ ರೈತರು ಮುಂದಿನ ನೀರಿನ ಪೂರೈಕೆಯ ಬಗ್ಗೆ ಚಿಂತಿತರಾಗಿದ್ದಾರೆ. ಜಲಾಶಯದ ನೀರಿನ ಸ್ಥಿತಿ ಹಾಗೂ ರೈತರ ಆತಂಕದ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಯಾದಗಿರಿ ಪ್ರತಿನಿಧಿ ನೇರ ಸಂಪರ್ಕದಿಂದ ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ಗಳಿಗೂ ಕೂಡ ಈಗ ಸಂಕಷ್ಟ ಕೂಡ ಅನುಭವಿಸುವಂತಾಗಿರುವಂತದ್ದು. ಈಗಾಗಲೇ ಏನೋ ಒಂದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇದ್ದಂತ ಮಳೆ ಈಗ ಇನ್ನೂ ಕೂಡ ಆರಂಭವಾಗದಂತ ಹಿನ್ನೆಲೆಯಲ್ಲಿ ಜಲಾಶಯದಲ್ಲೂ ಕೂಡ ನೀರಿನ ಮಟ್ಟ ಕೂಡ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿರುವಂತದ್ದು. ಈಗಾಗಲೇ ನೋಡ್ಬೋದು ಜಲಾಶಯಗಳಲ್ಲಿ ಯಾವ ರೀತಿಯಾಗಿ ಒಂದು ನೀರಿನ ಮಟ್ಟ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಒಂದು ಸುಮಾರು 33 ಟಿಎಂಸಿಯ ಒಂದು ಸಾಮರ್ಥ್ಯ ಹೊಂದಿದಂತ ನಾರಾಯಣಪುರ ಜಲಾಶಯ ಈಗ ಸಂಪೂರ್ಣವಾಗಿ ಏನೋ ಒಂದು ಡೆಡ್ ಸ್ಟೋರೇಜ್ ಗೆ ಬಂದಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಕುಡಿಯುವ ನೀರಿಗಾಗಿ ಇರುವಂತದ್ದು ಕೇವಲ 5 ಟಿಎಂಸಿ ಮಾತ್ರ ಕುಡಿಯುವ ನೀರಿಗಾಗಿ ಈಗಾಗಲೇ ಏನೋ ಒಂದು ಬಳಕೆಯನ್ನು ಮಾಡಿಕೊಳ್ಳಲು ಕೂಡ ನೀರನ್ನ ನಂಬಿಕೊಂಡು ಬೆಳೆಯನ್ನ ಬೆಳೀತಾ ಇರುವಂತದ್ದು. ಇಲ್ಲಿ ಜಲಾಶಯದಲ್ಲಿ ನೀರಿನ ಕೊರತೆ ಕಡಿಮೆ ಆಗಿರುವಂತದ್ದು ಮತ್ತು ಮಳೆಯ ಪ್ರಮಾಣ ಕೂಡ ಸಂಪೂರ್ಣವಾಗಿ ಮುಂಗಾರು ಮಳೆ ಕೈಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಅನ್ನದಾತರು ಜಲಾಶಯದ ನೀರನ್ನೇ ನಂಬಿಕೊಂಡು ಈಗ ಜಲಾಶಯದ ನೀರಿಗಾಗಿ ಕಾಯ್ತಾ ಇದ್ದಾರೆ. ಆದ್ರೆ ಜಲಾಶಯದಲ್ಲಿ ಮಾತ್ರ ಕೇವಲ ಒಂದು 25 ಟಿಎಂಸಿ ಅಷ್ಟು ನೀರಿರುವ ಮೂಲಕ ಈಗ ಅನ್ನದಾತರಿಗೂ ಕೂಡ ಕಾಲುವೆಗೂ ಕೂಡ ನೀರು ಹರಿಸಲಾಗದಂತ ಸ್ಥಿತಿಯಲ್ಲಿ ಈಗ ಜಲಾಶಯದ ನೀರಿನ ಮಟ್ಟ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಪಶ್ಚಿಮ ಘಟ್ಟಗಳಲ್ಲಿ ಅಪಾರ ಪ್ರಮಾಣದ ಒಂದು ಮಳೆ ಆಗ್ತದೆ, ಆ ಮಳೆಯಿಂದ ತುಂಬಿಕೊಳ್ಳಬೇಕಾದಂತ ಜಲಾಶಯ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.